ನಮ್ಗೆ ಪ್ರತಿದಿನ ಸಾಕಷ್ಟು ಆಲೋಚನೆಗಳು ಬರ್ತಾ ಇರುತ್ತೆ. ಕೆಲವ್ರ ಬಗ್ಗೆ ಪ್ರೀತಿ ಅನ್ಸಿದ್ರೆ ಕೆಲವ್ರ ಬಗ್ಗೆ ದ್ವೇಷ ಅನ್ಸುತ್ತೆ. ಕೆಲವರು ನಮ್ಗೆ ತುಂಬಾ ಕಂಫರ್ಟ್ ಅನ್ಸ್ತಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಸುತ್ತೆ. ಕೆಲವ್ರನ್ನ ಕಂಡ್ರೆ ಆಗಲ್ಲ, ಅವರಿಂದ ದೂರ ಇರ್ಬೇಕು ಅನ್ಸುತ್ತೆ. ಯಾಕೀಗಾಗತ್ತಾ ಅಂತ ಗೊತ್ತಾ? ನಮ್ಮ ಎಮೋಷನ್ಸ್ಗಳು ಮತ್ತು ನಮ್ಮ ಆಲೋಚನೆಗಳ ಮೂಲ ಏನು ಅಂತ ಗೊತ್ತಾ? ನಮ್ಮ ಅನೇಕ ಜನ್ಮಗಳ ಅಪೂರ್ಣತೆಗಳು, ಜೊತೆಗೆ ನಮ್ಮ ಇದೇ ಜನ್ಮದ ಅಪೂರ್ಣತೆಗಳು ಕೂಡ. ಅವ್ರು ಯಾಕೆ ನನ್ನನ್ನ ಅಷ್ಟೊಂದು ದ್ವೇಷಿಸ್ತಾರೆ, ಅವ್ರು ಯಾಕೆ ನನ್ಗೆ ತೊಂದರೆ ಕೊಡ್ತಾರೆ, ನನ್ಗ್ಯಾಕೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಕರುಣೆ, ನನ್ಗೆ ಯಾಕೆ ಈ ಕಾಯಿಲೆ ಬಂದಿದೆ, ನನ್ಗೆ ಯಾಕೆ ಈ ಕಷ್ಟ ಬಂದಿದೆ, ಹೀಗೆ ನೀವು ಗೋಳಾಡೋದನ್ನ ನಿಲ್ಲಿಸಿ. ನಿಮ್ಮ ಎಮೋಷನ್ಸ್ ಗಳಿರ್ಬೋದು ಅಥವಾ ಬೇರೆಯವರ ಎಮೋಷನ್ಸ್ ಗಳಿರ್ಬೋದು, ಅದು ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡಿ. ಆದ್ರೆ ಯಾವುದರೊಂದಿಗೂ ಕೂಡ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೋಬೇಡಿ. ಸರಿಯಾಗಿ ಗಮನಿಸಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ನಮ್ಗೆ ಬರೋ ಆಲೋಚನೆಗಳು, ಎಮೋಷನ್ಸ್ಗಳು, ಕಾಯಿಲೆಗಳು, ಕಷ್ಟಗಳಿಂದ ನಾವ್ ಏನೋ ಕಲಿಬೇಕಾಗಿರೋದಿರುತ್ತೆ, ಹಾಗೂ ನಮ್ಮನ್ನ ನಾವು ಬದಲಾಯಿಸ್ಕೋಬೇಕಾಗಿರೋದಿರುತ್ತೆ. ನಮ್ಮನ್ನ ಪರಿಪೂರ್ಣರನ್ನಾಗಿ ಮಾಡ್ಲಿಕ್ಕಂತಾನೆ ಇದೆಲ್ಲ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ.